ನಮಸ್ತೆ ಸ್ನೇಹಿತರೆ, ನಾನು ಅರ್ಪಿತಾ. ಇವತ್ತು ಸಂಡೇ ಆಗಿರೋದ್ರಿಂದ ರಜಾ ನನಗೆ. ಸೊ ಅದಕ್ಕೆ ಇವತ್ತು ನಾನು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನಾವಿವತ್ತು ಮೊನ್ನೆಯಿಂದನೂ ಯೋಚನೆ ಮಾಡ್ಕೊಂಡಿದ್ದು ಫರ್ನಿಚರ್ನ ಪಾಲಿಷ್ ಮಾಡ್ಸೋಣ ಅಂತ. ಅವ್ರಿಗೆ ಹೇಳಿದ್ದು, ಅವ್ರು ಬಂದಿರಲಿಲ್ಲ. ಸೊ ಅದಕ್ಕೇನೆ ನಾವೇ ಮಾಡ್ತಿದ್ವಿ, ನಾವು ನಮ್ಮ ಮನೇಲಿ ಸೇರಿಕೊಂಡು. ಇವಾಗ ಹಿಂಗಿದೆ ನೋಡಿ ಯಾವ ಥರ ಫರ್ನಿಚರ್ ಪಾಲಿಷ್ ಮಾಡ್ತೀವಿ. ಇವ್ರಿಗೆ ಫಸ್ಟು ನಾವು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಥರ. ಆಮೇಲೆ ನೀವೇನು ಮಾಡ್ತಾ ಇದ್ದೀರಿ? ಅದೇನ್ರಿ ಅಂತಾರೆ? ಎಂಬ್ರಿ ಅಂದ್ರೆ ಇದೇ ತಾನೇ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ. ಇದು ತಗೊಂಡು ಹಿಂಗೆ ಅನ್ಬೇಕು, ಈ ಥರ ಉಜ್ಜಿ. ನೀವೇನು ಮಾಡ್ತಿದ್ದೀರಿ ಹೇಳಿ? ಅದೆಂಥದ್ದು ಹೇಳಿ? ಮೆಟಲ್ ಪೇಸ್ಟ್. ನಮ್ಮ ಮನೆಯವ್ರು ಅದು ಮಾಡ್ತಾ ಇದ್ದಾರೆ. ಇವಾಗ ನಾನು ಇದನ್ನೆಲ್ಲ ಉಜ್ತೀನಿ. ಉಜ್ಬಿಟ್ಟು ಪೇಂಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ನನ್ನ ವಿಡಿಯೋ ನೋಡಲ್ವೇನ್ರಿ ನೀವು? ನೋಡ್ತೀನಿ. ಮತ್ತು ನಾನು ನಿನ್ನೆ ಯಾವ ವಿಡಿಯೋ ಹಾಕಿದ್ದೆ ನೋಡಿದ್ರ? ನೋಡಿಲ್ಲ. ಅದೇ ಬೇರೆ ಹುಡುಗಿರ್ದಂದ್ರೆ ಹಾಯ್ ನಾನು ಮಾಧುರಿ ಅಂತಾರೆ, ಅವ್ರನ್ನೆಲ್ಲ ನೋಡ್ತೀರಾ? ಬಡವ್ರ ಮಕ್ಕಳನ್ನ ಬೆಳೆಸಿ, ಸ್ವಲ್ಪ ನಾವು ಬೆಳೆಸಿ. ಏನೇ ಆದ್ರೂ ನಮ್ಮನೆಗಿಂತ ಬೇರೆ ಮನೆಗಿಂತ ಎಲ್ಲರಿಗೂ ಇಷ್ಟ. ಹಂಗಂತೀರಾ? ಎಲ್ಲಾ ವಿಷಯದಲ್ಲಿ ಹಿಂಗೆ ಇರ್ಬೇಡಿ. ಬೆಳಿಗ್ಗೆ ಎದ್ದು ಎಲ್ಲ ಸಂಡೆ ಅಂತೆಲ್ಲ ಎಲ್ಲ ಟ್ರಿಪ್ಪು ಗಿಪ್ಪು ಪಾರ್ಟಿ ಮಾಡಕ್ ಹೋಯ್ತಾರೆ. ನನ್ನ ಉದ್ದಿಸ್ತಾವ್ರಿ, ಉದ್ದಮ್ಮ ಉದ್ದು ಆಯ್ತು ನೋಡಿ. ಇದು ಕಲರು, ಅದಕ್ಕೆ ಇವಾಗ ಒಂದು ಆಯಿಲ್ ಐತೆ. ಪಾಲಿಶ್ ತೊಟ್ಟು ಇದರ ತರ ಬರುತ್ತೆ. ಇಲ್ಲ ಏನು ಸೋರ್ಸಿದ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೆ ಎಷ್ಟು ಹಾಕ್ಬೇಕು ಹೇಳಿ? ಏನು ಒಂದಕ್ಕೆ? ಒಂದಿಷ್ಟು ಹಾಕ್ಬೇಕು. ಅದೇ ಗೊತ್ತಾಗುತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ದಂಗೆ. ಸಾಂಬಾರಿಗೆ ಉಪ್ಪು ಹಾಕ್ದಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಇದೊಂದಕ್ಕೆ ಒಂದು ಸಾಕಾಗುತ್ತೆ. ಇದಕ್ಕೊಂದು ಎರಡು ಬೇಕಾಗುತ್ತಲ್ವ ಇದು ದೊಡ್ಡದಕ್ಕೆ. ಅದಕ್ಕಿಂತ ಇದೇ ಕಡಿಮೆ ಅಪ್ಪು. ಅದಾದ್ರೆ ಇದೈತೆ ಒಂಥರ ಐತೆ. ಇದಲ್ಲ, ಇದು ಹೆಂಗ್ ಗೊತ್ತಾ ಇರೋದು? ಇದಕ್ಕೂ ಸ್ವಲ್ಪ ಉಳಿಸಿ. ಇದಕ್ಕೊಂದು ಇದು ಬೇಕಾಗುತ್ತೆ ಅಷ್ಟು. ಟ್ರೈ ಮಾಡಿ. ಮತ್ತೆ ಅದಂಬರ್ದು ಹೊಡೆದು ಬತ್ತರಕ್ಕಿಲ್ಲ. ಇವಾಗ ಅದನ್ನು ಚೆನ್ನಾಗಿ ಬ್ರಷಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ವರ್ಕಲ್ಲಿ ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ನಮಗೂ ಅಷ್ಟೇ. ಇವರೇ ಊದದ? ಅವರೇ ಊದೋದು ಅಲ್ಲ, ಇದು ಮನೆದು ಕಾಲಿಂಗ್ ಬೆಲ್ಲು. ಇಲ್ಲ ಊದೋದಲ್ಲ. ಇದು ಎಷ್ಟು ಬೇಗ ಡ್ರೈ ಆಗುತ್ತಂದ್ರೆ ತಡ್ರಿ ತೋರಿಸ್ತೀನಿ. ಹೊಡೋದ ತಕ್ಷಣ ಫುಲ್ ಡ್ರೈ ಆಗಿಬಿಡ್ತದೆ. ಒಂದು 2 ನಿಮಿಷ ಸಾಕು, ಅಷ್ಟು ಇದೈತೆ ಇದು. ಇದಕ್ಕೇನು 2 ಕೋಟ್ ಹೊಡಿಲೇಬೇಕಲ್ವಾ? ಇದು ಮೇಲ್ಗಡೆ ಸ್ವಲ್ಪ ಇದಾಗ್ಬಿಟ್ಟೈತಿ, 2 ಕೋಟ್ ಹೊಡಿಲೇಬೇಕು. ನೋಡಿ ಹಿಂಗೆ ಹೊಡೆದ್ರು, ಹಿಂಗೆ ಮುಟ್ಟಿದ್ರೆ ನೋಡಿ. ರಜಾಗಳಿದ್ದಾಗ ಇಂಥದ್ದೊಂದು ವರ್ಕ್ಗಳು ಮಾಡ್ಕೊಳ್ರಿ. ಮನೆಯಲ್ಲಿ ಫರ್ನಿಚರ್ಗೆ, ಏನಾದರೂ ಉಪಯೋಗಿ ವಸ್ತುಗಳಿಗೆ, ಗೃಹೋಪಯೋಗಿ ವಸ್ತುಗಳಿಗೆ ಪಾಲಿಶ್ ಮಾಡಿ ಕೊಡಲಾಗುತ್ತದೆ. ಸಂಪರ್ಕಿಸಿ ರಘು ತುಮಕೂರು. ನವಿಲ್ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತದೆ. ಚಲ್ಬೇಡಿ, ಜಾಸ್ತಿ ಹೋಗಲ್ಲ. ನಿಧಾನಕ್ಕೆ ಹೊಡೀರಿ. ಇಲ್ಲ ಇಲ್ಲ ಹೊಡಿಲೇಬೇಕು. ಅವಾಗ ಹೆಂಗಿತ್ತು, ಇವಾಗ ನೋಡಿ ಯಾವ ಥರ ಕಾಣಿಸ್ತೈತಿ. ಇನ್ನು ಒಣಗಿದ್ಮೇಲೆ ಬಿಸಿಲಲ್ಲಿ ಸಾಕಾದ ಕಾಣದೆ. ನೋಡಿ ಹೆಂಗ್ ಸೆಟಪ್ ಮಾಡಿದ್ದೀವಿ. ಇದೆಲ್ಲ ನಾನೇ ನೋಡಿ
ನೋಡಿರಿ ಕ್ಲೀನಾಗಿ ಒಟ್ಟಶಿತೆ ನಾನು ಕೆಲಸ ಏನ್ ಮಾಡ್ಬೇಕು ಇದು ಹಂಗೆ ಅಣ್ತದೆ ಈಸಿ ದೊಡ್ಡದಲ್ವಾ ಅಷ್ಟೇ. ಓಕೆ, ನಾನು ಕ್ಲೀನ್ ಮಾಡಿದ್ದೆಲ್ಲ ಮುಗೀತು. ನಾನು ಟಿಫನ್ ಮಾಡೋಕ್ಕೆ ಹೋಗ್ತೀನಿ. ಹೊಡಿರಿ ಚೆನ್ನಾಗಿ ಕ್ಲೀನ್. ಇನ್ನೂ ಹೊಡೆದಿಲ್ಲ ನೋಡಿ. ಮೇನ್ ಹೊಡಿರಿ ಸಾಕು. ಅದ್ರೊಳಗೆಲ್ಲ ಹೊಡಿ. ಅದ್ರ ಮೇಲೆ ಇದಾಗ್ತೀವಲ್ಲ ಹಿಂಗೆ ಕಾಣಿಸಲ್ಲ. ಸಗದ ಕಾಣಿಸ್ತೈತೆ ವೀಡಿಯೋಗಂತ. ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 2 ಟೊಮೊಟೊ ಹಣ್ಣು ಪೇಸ್ಟ್ ಮಾಡಿ ಇಟ್ಕೊತೀನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ಮೊಟ್ಟೆನ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದರೊಳಗೆ. ಪಾಲಕ್ ಅದಕ್ಕೆ ಮೊಟ್ಟೆನೆಲ್ಲ ಹಾಕ್ಕೊಂಡಿದ್ದೆ ಮೊದಲೇ. ಆಮೇಲೆ ಸ್ವಲ್ಪ ಅದನ್ನು ಹುರ್ಕೋತೀನಿ, ಅಂದರೆ ಸ್ವಲ್ಪ ಬಾಡಿಸ್ಕೋತೀನಿ ಅದನ್ನು. ಅದೇ ಎಣ್ಣೆಗೆ ಸ್ವಲ್ಪ ಮಸಾಲೆ ಐಟಮ್ ಮೆಣಸು, ಸ್ವಲ್ಪ ಅರಿಶಿನ, ಪಲಾವ್ಗೆ ಹಾಕೋ ಮಸಾಲೆ ಐಟಮ್ಸ್ ಗೊತ್ತಾಯಿದ್ದೀನಿ. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಹಾಕಿ ಒಗ್ಗರಣೆ ಹಾಕಬೇಕು. ಮೆಣಸಿನ ಪುಡಿ, ಸಾಂಬಾರು ಪೌಡರ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಅಂದರೆ ರುಚಿಗೆ ಎಷ್ಟು ಬೇಕೋ ನೀವು ಎಷ್ಟು ಮಾಡ್ತಿದ್ದೀರಾ ಪಾಲಕ್ ಸೊಪ್ಪು ಅಷ್ಟೊಂದು ಕರೆಕ್ಟಾಗಿ ಹಾಕ್ಕೊಳ್ರಿ ರುಚಿ ತಕ್ಕನಾಗಿ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ತೀವಿ ಇವಾಗ. ನೆಕ್ಸ್ಟ್ ಇದಕ್ಕೆ ಪಾಲಕ್ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಎಗ್ ಹಾಕಿದ್ರೆ ಮುಗೀತು. ಆಮೇಲೆ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ದೋಸೆ ಮಾಡಿದ್ದೀನಿ, ಹಾಟ್ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ ಪೇಂಟ್ ಆಯ್ತಾ ನಮ್ಮ ಮನೆಯವ್ರದ್ದು ಅಂತ. ಫೈನಲಿ ಹಿಂಗೆ ಕಾಣಿಸ್ತೈತೆ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ರಘು ಓಕೆ, ಫೈನಲಿ ನಮ್ಮ ಸೋಫಾ ರೆಡಿ ಆಯಿತು. ಹೆಂಗೆ ರೆಡಿ ಆಯಿತು ಮತ್ತು ಹೆಂಗೆ ಜೋಡಿಸಿದೀವಿ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಒಂದು ಸಿಂಗಲ್ಲು, ಮತ್ತು ಇದು 3 ಜನ ಕೂರ್ಬೋದು. ಇಲ್ಲೂ ಒಂದು ಸಿಂಗಲ್ ಇದೆ. ಆಮೇಲೆ ಈ ಕುಷಾನು ಇದು ಏನೂ ಕಾಣಿಸೋದಿಲ್ಲ, ಆದ್ರೂ ಒಳಗಡೆ ಎಲ್ಲ ಕ್ಲೀನಾಗಿ ಹೊಡೆದಿದ್ದೀವಿ. ಇದ್ರ ಮೇಲೆಲ್ಲ ಕವರೆಲ್ಲ ಹಾಕಬೇಕು, ಇನ್ನು ಹಾಕಿಲ್ಲ ನೋಡಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.